ಕೊಪ್ಪಳ ಮತ್ತು ಯಾದಗಿರಿ ಸೇರಿದಂತೆ ತಾತ್ಕಾಲಿಕ ಪೆಟ್ರೋಲ್ ಡೀಸೆಲ್ ಅಭಾವ ಮತ್ತು ಸ್ಟಾಕ್ ಕೊರತೆ ವರದಿಗಳಾಗಿದ್ದು, ಆದರೆ ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿಲ್ಲ. ಗ್ರಾಹಕರು ಯಾವುದೇ ಆತಂಕ ಪಡುವ ಅನಿವಾರ್ಯತೆ ಇಲ್ಲ. ಗ್ರಾಹಕರು ಪೆಟ್ರೋಲ್ ಡೀಸೆಲ್ ಅವಶ್ಯಕತೆಗೆ ತಕ್ಕಷ್ಟು ಹಾಕಿಸಿಕೊಳ್ಳಿ. ಹೆಚ್ಚು ಹಾಕಿಸಿಕೊಂಡು ಸ್ಟಾಕ್ ಇಡುವುದು ಅಪಾಯದ ಕೆಲಸ. ಪೆಟ್ರೋಲ್ ಡೀಸೆಲ್ಗೇನೂ ಕಡಿಮೆ ಇಲ್ಲ ಎಂದು ಕನಕಗಿರಿಯಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಶಮ್ಸ್ ತಬರೇಜ್ ರವರು ತಿಳಿಸಿದರು. ನಾಡಿನ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಮ್ಮ ಹತ್ರ ಡೀಸೆಲ್ ಪೆಟ್ರೋಲ್ ಎಲ್ಲದೂ ಅವೈಲೇಬಲ್ ಇದೆ. ನಮ್ಮ ದೇಶದಲ್ಲಿ ಪೂರಾ ಖಾಲಿ ಆಗಿದೆ ಅಂಥೇಳಿ ಕೆಲವೊಂದು ಜನರು 2,000 ತೊಗೊಳಲ್ಲಿ 5,000, 5,000 ತೊಗೊಳಲ್ಲಿ 10,000 ಈ ಥರ ತೊಗೊಂಡು ತಮ್ಮ ಮನೆಯಲ್ಲಿ ಸ್ಟಾಕ್ ಮಾಡ್ಕೊತಾ ಇದ್ದಾರೆ. ಅದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ. ಸ್ಟಾಕ್ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲಿ ಕರೆಕ್ಟ್ ಸ್ಟಾಕ್ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಇಲ್ಲ ಅಂತ ಏನಿಲ್ಲ, ಯುದ್ಧದ ಪರಿಣಾಮ. ಆದರೆ ನಾವೆಲ್ಲವರು ಸ್ಟಾಕ್ ಮಾಡಿ ಇಟ್ಕೊಡೋದ್ರಿಂದ ಬೇರೆಯವ್ರಿಗೆ ಬಹಳ ತೊಂದರೆ ಆಗುತ್ತೆ. ಆದ್ದರಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಂಡು ಹೋದರೆ ಎಲ್ಲರಿಗೂ ಪೆಟ್ರೋಲ್ ಡೀಸೆಲ್ ಸಿಗುವಂಥ ವ್ಯವಸ್ಥೆ ಆಗುತ್ತೆ. ಅಭಾವ ಏನಿಲ್ಲ ಸರ್, ಬರ್ತಾ ಇದೆ. ಜಸ್ಟ್ ಇವಾಗ 100% ಬರಲ್ಲಿ 75% ಬರ್ತಾ ಇದೆ. ಈಗ 25% ಸಲುವಾಗಿ ಡೈಲಿ ಕಳ್ಸೋರು ಒಂದಿನ ಬಿಟ್ಟು ಒಂದಿನ ಲೋಡ್ ಕೊಡ್ತಾ ಇದ್ದಾರೆ. ಆದರೆ ಕೊಡೋಗಿಲ್ಲ ಅಂತ ಏನಿಲ್ಲ, ಕೊಡ್ತಾ ಇದ್ದಾರೆ ಕರೆಂಟ್. ಆ ಥರ ಏನು ಆತಂಕ ಪಡುವಂಥ ವಿಷಯ ಏನಿಲ್ಲ. ಜಸ್ಟ್ ಏನಪ್ಪ ಅಂತಂದರೆ ಹೆಚ್ಚಿಗೆ ತೊಗೊಂಡು ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಅವ್ರು ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಂಡು ಇನ್ನೊಂದು ತಲೆ ಹಾಕ್ಸ್ಕೊತಾ ಇರಬೇಕು. ಇಲ್ಲ, ಅದೇ ತಪ್ಪು ಅಂತ ಹೇಳ್ತಾ ಇರೋದು. ಮನೆಯಲ್ಲಿ ಸ್ಟಾಕ್ ಮಾಡೋದೇ ತಪ್ಪು. ಯಾಕಂತಂದರೆ ಇವಾಗ 2 ದಿನ ದುಡಬಹುದು. ಸ್ಟಾಕ್ ಇಟ್ಟರು 1 ದಿನ ಇಲ್ಲ 2 ದಿನ ಇಟ್ಕೋಬಹುದು ಅವನು. ಅದಕ್ಕಿಂತ ಜಾಸ್ತಿ ದುಡಿಯೋಕ್ಕಂತ ಆಗೋದಿಲ್ಲ. ಏನು ಸೇಫ್ಟಿ ಅಲ್ಲ ಅದು. ಪೆಟ್ರೋಲು ಡೀಸೆಲ್ ಮನೇಲಿ ಇಡೋವಂಥದ್ದು ಸೇಫ್ಟಿ ಅಲ್ಲ ಅದನ್ನು. ಯಾಕಂದರೆ ಬೆಂಕಿ ಮನೇಲಿ ಇಟ್ಕೊಂಡಂಗಾಗುತ್ತೆ. ಆದ್ದರಿಂದ ಯಾರೂ ಆತಂಕ ಪಡುವಂಥ ವಿಷಯ ಇಲ್ಲ. ತಮ್ಮ ವಾಹನಗಳಿಗೆ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಂಡು ಅವರು ತಮ್ಮ ಹೊಲ ಗದ್ದೆಗಳಿಗೆ ಏನು ಮಾಡಬೇಕು ಅದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.